ಏಪ್ರಿಲ್ 23ರಂದು ಭಾರತದಿಂದ 240 ಮಂದಿಯನ್ನು ಇಸ್ರೇಲ್ ತನ್ನಲ್ಲಿಗೆ ಕರೆಸಿಕೊಂಡಿತು. ಹೀಗೆ ಕರೆಸಿಕೊಳ್ಳೋದಕ್ಕೆ ತಗಲುವ ಪ್ರತಿ ಖರ್ಚನ್ನು ಇಸ್ರೇಲ್ ಸರ್ಕಾರವೇ ವಹಿಸಿಕೊಂಡಿತು. ಮಿಜೋರಾಂ ಮತ್ತು ಮಣಿಪುರದಲ್ಲಿ ದಶಕಗಳಿಂದ ವಾಸಿಸ್ತಾ ಇದ್ದ ಇವರಲ್ಲಿ ಇಸ್ರೇಲ್ಗೆ ಇಷ್ಟೊಂದು ಪ್ರೀತಿ ಹುಟ್ಟಿದ್ದೇಕೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿರಬಹುದು. ಕುಕಿ, ಮಿಜೋ, ಚಿನ್ ಬುಡಕಟ್ಟುಗಳೊಂದಿಗೆ ಗುರುತಿಸಿಕೊಂಡಿರುವ ಇವರನ್ನು ಭಾರತ ಬಿಟ್ಟುಕೊಟ್ಟದೇಕೆ ಅನ್ನುವ ಪ್ರಶ್ನೆ ಕೂಡ ನಿಮ್ಮಲ್ಲಿರಬಹುದು. ಇಸ್ರೇಲ್ ಕರೆಸಿಕೊಂಡಿದ್ದೇಕೆ ಅನ್ನುವ ಪ್ರಶ್ನೆಯಂತೂ ಖಂಡಿತ ಕಾಡಬಹುದು. ಇದರ ಹಿಂದೆ ಒಂದು ಕತೆ ಇದೆ. ಈ ಕತೆಯ ಹೆಸರು ಆಲಿಯಾ. We find it from the Torah that it is our promised land. It is our ancestors' land. We should move. We should go back to our own land. This is inside me. I am happy, exciting, very. It is very high. I cannot express how I am happy. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಇವರು ಬ್ನೇ ಮನುಷ್ಯ ಎಂದು ಗುರುತಿಸಿಕೊಳ್ಳುವ ಯಹೂದಿ ಬುಡಕಟ್ಟು ಸಮುದಾಯ. ಮಿಜೋರಾಂ, ಮಣಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಈ ಸಮುದಾಯ ವಾಸಿಸ್ತಾ ಇದೆ. ಈ ಸಮುದಾಯವು ಬೈಬಲ್ನ 10 ಕಳೆದು ಹೋದ ಗೋತ್ರಗಳಲ್ಲಿ ಒಂದಾದ ಮೆನಸೆ ಗೋತ್ರದ ವಂಶಜರು ಎಂದು ನಂಬ್ತಾರೆ. ಇಸ್ರೇಲ್ ಸರ್ಕಾರದ ಆಲಿಯಾ ಅಥವಾ ವಲಸೆ ಎಂಬ ಯೋಜನೆಯ ಅಡಿಯಲ್ಲಿ ಇವರು ಇಸ್ರೇಲ್ಗೆ ಪ್ರಯಾಣ ಬೆಳೆಸಿದ್ದಾರೆ. 19ನೇ ಶತಮಾನದಲ್ಲಿ ಇವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದರು. 1970-80ರ ದಶಕದಲ್ಲಿ ಇವರು ಯಹೂದಿ ಧರ್ಮಕ್ಕೆ ಮರಳಿದರು. ಭಾರತದಲ್ಲಿ ಸುಮಾರು 6ರಿಂದ 7 ಸಾವಿರದಷ್ಟು ಜನರು ಯಹೂದಿಗಳಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕಳೆದ 20 ವರ್ಷಗಳಲ್ಲಿ ಈ ಸಮುದಾಯದ 4,000 ಮಂದಿ ಈಗಾಗಲೇ ಇಸ್ರೇಲ್ಗೆ ವಲಸೆ ಹೋಗಿದ್ದಾರೆ. 2030ರ ವೇಳೆಗೆ ಭಾರತದಿಂದ ಉಳಿದ ಸುಮಾರು 6,000ದಷ್ಟು ಮಂದಿಯನ್ನು ಕರೆಸಿಕೊಳ್ಳುವ ಯೋಜನೆ ಇಸ್ರೇಲ್ಗಿದೆ. ಮೊನ್ನೆ ಇವರು ಇಸ್ರೇಲ್ನ ಬೆನ್ ಗುರಿಯನ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆದಾಗ ಭಾರೀ ಸ್ವಾಗತವನ್ನು ಪಡೆದರು. ಈಗಾಗಲೇ ಇಸ್ರೇಲ್ನಲ್ಲಿ ಹೋಗಿ ವಾಸಿಸಿರುವವರು ವಿಮಾನ ನಿಲ್ದಾಣಕ್ಕೆ ಬಂದು ಇವರನ್ನು ಸ್ವಾಗತಿಸಿದರು. ವಿಶೇಷ ಏನಂದರೆ, ಇವರು ಯಹೂದಿ ಧರ್ಮವನ್ನು ಪಾಲಿಸ್ತಾ ಇದ್ದರೂ ಇಸ್ರೇಲ್ಗೆ ಹೋದ ಮೇಲೆ ಮತ್ತೆ ಯಹೂದಿ ಧರ್ಮಕ್ಕೆ ಮತಾಂತರ ಆಗಬೇಕಾಗತ್ತೆ. ಇಸ್ರೇಲ್ ಈ ಕಾರ್ಯಾಚರಣೆಗೆ ಆಪರೇಷನ್ ವಿಂಗ್ಸ್ ಆಫ್ ಡಾನ್ ಎಂದು ಹೆಸರಿಟ್ಟಿದೆ. ಮುಂದಿನ 2-3 ವಾರಗಳಲ್ಲಿ ಇನ್ನೂ 600 ಮಂದಿಯನ್ನು ಭಾರತದಿಂದ ಕರೆಸಿಕೊಳ್ಳುವ ಯೋಜನೆ ಇಸ್ರೇಲ್ಗೆ ಇದೆ. ಹೀಗೆ ಕರೆಸಿಕೊಂಡವರಿಗೆ ನಾಗರಿಕತ್ವ, ವಸತಿ ಮತ್ತು ಇತರ ಸೌಲಭ್ಯಗಳನ್ನು ಇಸ್ರೇಲ್ ನೀಡುತ್ತೆ. ಆಲಿಯಾ ಎಂಬುದು ಹೀಬ್ರೂ ಪದವಾಗಿದ್ದು ಏರಿಕೆ ಎಂಬ ಅರ್ಥವನ್ನು ಹೊಂದಿದೆ. ಯಹೂದಿಯರು ಇಸ್ರೇಲ್ಗೆ ವಲಸೆ ಹೋಗುವುದನ್ನು ಈ ಪದ ಸೂಚಿಸುತ್ತದೆ. ಇದು ಕೇವಲ ವಲಸೆ ಅಲ್ಲ, ಧಾರ್ಮಿಕ ಮತ್ತು ರಾಷ್ಟ್ರೀಯ ಪುನರುತ್ಥಾನದ ಸಂಕೇತವಾಗಿದೆ. ಫೆಲೆಸ್ತೀನಿಗೆ ಮೊದಲ ಆಲಿಯಾ ಅಥವಾ ವಲಸೆ 1882ರಿಂದ 1903ರ ನಡುವೆ ನಡೆಯಿತು ಎಂದು ಇತಿಹಾಸ ಹೇಳುತ್ತೆ. 25,000ದಿಂದ 35,000ದವರೆಗೆ ಯಹೂದಿಯರು ಆ ಸಮಯದಲ್ಲಿ ವಲಸೆ ಹೋದರು. ಮುಖ್ಯವಾಗಿ ರಷ್ಯಾ ಮತ್ತು ಯಮನ್ಗಳಿಂದ ಈ ವಲಸೆ ನಡೆಯಿತು. 1904ರಿಂದ 14ರ ನಡುವೆ 35,000ದಿಂದ 45,000 ಮಂದಿ ಫೆಲೆಸ್ತೀನ್ಗೆ ವಲಸೆ ಹೋದರು. ಮುಖ್ಯವಾಗಿ ಇವರು ರಷ್ಯಾದಿಂದ ವಲಸೆ ಹೋದರು. 1923ರಲ್ಲಿ ಪುನಃ ರಷ್ಯಾ ಮತ್ತು ಪೋಲೆಂಡಿನಿಂದ 40,000 ಮಂದಿ ಯಹೂದಿಯರು ಫೆಲೆಸ್ತೀನಿಗೆ ವಲಸೆ ಹೋದರು. 1948ರಲ್ಲಿ ಸ್ವತಂತ್ರ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾದ ಬಳಿಕ 7 ಲಕ್ಷ ಮಂದಿ ವಲಸೆ ಬಂದರು. 1970 ಮತ್ತು 90ರ ನಡುವೆ ರಷ್ಯಾದಿಂದ 10 ಲಕ್ಷಕ್ಕೂ ಹೆಚ್ಚು ಯಹೂದಿಗಳು ಇಸ್ರೇಲ್ಗೆ ವಲಸೆ ಬಂದರು. ಇದೇ ವೇಳೆ ಭಾರತದಿಂದಲೂ ಇಸ್ರೇಲ್ಗೆ ವಲಸೆ ನಡೆಯಿತು. ಮುಖ್ಯವಾಗಿ ಕೊಚ್ಚಿಯ ಯಹೂದಿಗಳು 1950ರಲ್ಲಿ ಇಸ್ರೇಲ್ಗೆ ವಲಸೆ ಹೋದರು. ಇವರು ಬಾಗ್ದಾದಿ ಮತ್ತು ಮಲಬಾರಿ ಯಹೂದಿಗಳಾಗಿ ಗುರುತಿಸಿಕೊಂಡಿದ್ದರು. 1990ರ ದಶಕದಿಂದ ಈಗಾಗಲೇ ಭಾರತದಿಂದ 4,000ಕ್ಕಿಂತಲೂ ಅಧಿಕ ಮಂದಿ ಇಸ್ರೇಲ್ಗೆ ವಲಸೆ ಹೋಗಿದ್ದಾರೆ. ಹೀಗೆ 1882ರಿಂದ ಈವರೆಗೆ 30 ಲಕ್ಷಕ್ಕಿಂತಲೂ ಅಧಿಕ ಯಹೂದಿಯರು ಇಸ್ರೇಲ್ಗೆ ವಲಸೆ ಹೋಗಿದ್ದಾರೆ. ಇಸ್ರೇಲ್ ಸ್ಥಾಪನೆಯ ಸಮಯದಲ್ಲಿ ಅಂದರೆ 1948ರಲ್ಲಿ ಇಸ್ರೇಲ್ನ ಜನಸಂಖ್ಯೆ ಬರೀ 8 ಲಕ್ಷ ಆಗಿತ್ತು. ಈಗ ಅದು 90 ಲಕ್ಷವನ್ನು ದಾಟಿದೆ. ಇವರಲ್ಲಿ ಹೆಚ್ಚಿನವರು ವಲಸೆಯ ಮೂಲಕವೇ ಬಂದವರು. ನಿಜವಾಗಿ ವಲಸೆಯೇ ಇಸ್ರೇಲ್ ಅಸ್ತಿತ್ವದ ಮೂಲಾಧಾರ. 1970-80ರಲ್ಲಿ ಈ ಮೆನುಷೆ ವಂಶಜರು ಯಹೂದಿ ಧರ್ಮಕ್ಕೆ ಮತಾಂತರಗೊಂಡ ಬಳಿಕ ತೋರಾ, ಶಬ್ಬತ್ ಮತ್ತು ಕೋಶಲ್ ನಿಯಮವನ್ನು ಭಾರತದಲ್ಲಿ ಅನುಸರಿಸತೊಡಗಿದರು. ತಾವು ಪುರಾತನ ಮನ್ವಾಸಿ ವಂಶಜರು ಎಂದು ಅವರು ಹೇಳಿಕೊಳ್ಳತೊಡಗಿದರು. ಅದುವೇ ಆ ಬಳಿಕ ಮೆನುಷೆ ಆಯಿತು ಎಂದು ನಂಬತೊಡಗಿದರು.
ಸ್ವಪ್ನದಲ್ಲಿ ತಮ್ಮ ಮೂಲ ನಿವಾಸ ಇಸ್ರೇಲ್ ಎಂಬುದು ಗೊತ್ತಾಗ್ತಾ ಇದೆ ಎಂದು ಈ ಬುಡಕಟ್ಟಿನ ಜನರು ಹೇಳಿದರು. ಬಳಿಕ ಯಹೂದಿ ರಬ್ಬಿಯನ್ನು ಸಂಪರ್ಕಿಸಲಾಯಿತು. ಅವರು ಇವರನ್ನು ದೃಢಪಡಿಸಿದರು. ಹೀಗೆ ಮಣಿಪುರ, ಮಿಜೋರಾಂ ಮತ್ತು ಮೇಘಾಲಯದಲ್ಲಿರುವ ಇವರನ್ನು ಯಹೂದಿಯರು ಎಂದು ಪರಿಗಣಿಸಲಾಯಿತು. ಅಂತೂ ಒಂದು ವಿಚಿತ್ರ ವಲಸೆ ಭಾರತದಿಂದ ಇಸ್ರೇಲ್ಗೆ ನಡೆದಿದೆ. ಭಾರತ ಸರ್ಕಾರ ಇದಕ್ಕೆ ಸಹಕರಿಸಿದೆ. ಇದೇ ವೇಳೆ ಈ ಸಮುದಾಯ ಭಾರತದಲ್ಲಿ ಇದ್ದುಕೊಂಡು ಇಸ್ರೇಲ್ಗೆ ಗುಪ್ತ ಮಾಹಿತಿಯನ್ನು ಹರಡುವ ಕೆಲಸ ಮಾಡ್ತಾ ಇತ್ತಾ ಎಂಬ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಇವರಲ್ಲಿ ಮೊಸಾದ್ನ ಏಜೆಂಟರು ಇರಬಹುದಾ ಅನ್ನುವ ಪ್ರಶ್ನೆಯನ್ನು ಕೂಡ ಹಾಕಲಾಗ್ತಾ ಇದೆ. ಭಾರತ ಸರ್ಕಾರ ಇವರ ಬಗ್ಗೆ ಮೃದು ನಿಲುವು ತಾಳಿತಾ ಎಂಬ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಹೀಗೆ ಭಾರತದಿಂದ ಒಂದು ನಿಶ್ಶಬ್ದ ವಲಸೆ ನಡೀತಾ ಇದೆ. 2030 ಭಾರತದಲ್ಲಿರುವ ಉಳಿದ ಎಲ್ಲ ಯಹೂದಿಯರು ಇಸ್ರೇಲ್ಗೆ ವಲಸೆ ಹೋಗಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.